ಗುರುಭ್ಯೋ ನಮಃ. ದತ್ತಾತ್ರೇಯಂ ಶಿವಂ ಶಾಂತಂ ಸಚ್ಚಿದಾನಂದಮದ್ವಯಂ ಆತ್ಮರೂಪಂ ಪರಮದಿವ್ಯಂ ಅವಧೂತಮುಪಾಸ್ಮಹೆ. ಶ್ರೀಮಾತ್ರೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ನಮ್ಮ ಈ ಮಾಸ ಭವಿಷ್ಯ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಾದಂತಹ ಪ್ರೀತಿಯಿಂದ ಪ್ರೋತ್ಸಾಹ ಕೊಟ್ಟಿದ್ದೀರಿ. ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಆಗಸ್ಟ್ ತಿಂಗಳಿನಲ್ಲಿ ಗ್ರಹ ಸ್ಥಿತಿಯಲ್ಲಿ ಗ್ರಹಗಳು ಬದಲಾಗುವಾಗ ನಮ್ಮ ಮೇಲೆ ಬರಬಹುದಾದಂತಹ ಫಲಾನುಫಲಗಳು ಅಂದರೆ ಗೋಚಾರ ಫಲ ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು 12 ರಾಶಿಗಳನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂಥ ಶನಿಯಿಂದಾಗಿ ದುಡ್ಡಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದಿರಬೇಕು. ಸಣ್ಣ ಪುಟ್ಟ ಮೋಸಗಳಾಗುವಂಥ ಸಾಧ್ಯತೆಗಳಿರುತ್ತೆ. ದಾಖಲೆ ಪತ್ರಗಳಿಲ್ಲದೆ ಯಾವ ವಿಷಯದಲ್ಲಿಯೂ ಕೂಡ ನೀವು ಮುಂದುವರಿಬಾರ್ದು. ಸರಿಯಾದಂಥ ದಾಖಲೆ ಪತ್ರಗಳು ಇದ್ದರೆ ಮಾತ್ರ ಮುಂದುವರಿರಿ. ಅದರಿಂದಾಗಿ ಕೆಲವಷ್ಟು ವ್ಯತ್ಯಸ್ತತೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಕುಟುಂಬದಲ್ಲಿಯೂ ಕೂಡ ಸಣ್ಣ ಪುಟ್ಟ ವಿಷಯಗಳಲ್ಲಿ ಸಣ್ಣ ಪುಟ್ಟ ಕೆಲವಷ್ಟು ಸನ್ನಿವೇಶಗಳನ್ನು ನೋಡಿಕೊಂಡು ಅದರಲ್ಲಿ ವಾದ ವಿವಾದಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದ ಮುಂದುವರಿರಿ. ವಿದ್ಯಾಭ್ಯಾಸ ಮಾಡುವವರಿಗೆ ಆಲಸ್ಯಗಳು ಆವರಿಸುವಂಥ ಸಾಧ್ಯತೆಗಳಿರುತ್ತೆ. ಇವತ್ತು ಮಾಡಬೇಕಾದ ಕೆಲಸವನ್ನು ಅಥವಾ ಈಗಲೇ ಮಾಡಬೇಕಾದ ಕೆಲಸವನ್ನು ಈಗಲೇ ಮಾಡಿ ಮುಗಿಸಿ. ನಾಳೆಗೆ ಅಂತಿಟ್ಟರೆ ಮಾಡೋಕ್ಕಾಗಲ್ಲ. ಆಲಸ್ಯದಿಂದ ನಾಳೆ ನಾಡಿದ್ದು ಅಂತ ಹೇಳ್ಕೊಂಡು ಮುಂದೆ ಹೋಗ್ಬಿಡುತ್ತೆ. ಇದರಿಂದಾಗಿ ನಿಮಗೆ ತುಂಬ ಲಾಸ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು 3ನೇ ಸ್ಥಾನದಲ್ಲಿರ್ತಕ್ಕಂಥ ರಾಹುವಿನಿಂದಾಗಿ ಯಾರೋ ನಿಮ್ಮ ನಿತ್ಯ ಜೀವನದಲ್ಲಿ ಬರ್ತಕ್ಕಂತಹ ಕೆಲವಷ್ಟು ವಿಷಯಗಳಲ್ಲಿ ಸಹಕಾರಕ್ಕೋಸ್ಕರವಾಗಿ ನೀವು ಹಂಬಲಿಸ್ತಾ ಇದ್ದರೆ ಈ ಸಂದರ್ಭದಲ್ಲಿ ಸಹಾಯ ಸಿಗುತ್ತೆ, ಮಾಡ್ತೇವೆ ಅಂತ ಹೇಳ್ಕೊಂಡು ಬಂದು ಮೋಸ ಆಗುವಂಥ ಸಾಧ್ಯತೆಗಳಿರುತ್ತೆ. ಯಾವುದಕ್ಕೂ ಕಿವಿಗೊಡದೇನೆ ಸರಿಯಾದಂಥ ದಾರಿಯಲ್ಲಿ ನೀವು ಮುನ್ನಡೆದರೆ ಒಳ್ಳೆ ರೀತಿಯಾದಂಥ ಫಲವನ್ನು ನಿರೀಕ್ಷೆ ಮಾಡ್ಬೋದು ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಅಣ್ಣ ತಮ್ಮಂದಿರ ಒಳಗಡೆ ಸಣ್ಣ ಪುಟ್ಟ ಅಭಿಪ್ರಾಯ ಭೇದಗಳಿಗೆ, ಅವ್ರು ಹೇಳಿರ್ತಕ್ಕಂಥ ತೀರ್ಮಾನಗಳಿಗೆ ಅಥವಾ ಹೇಳಿರ್ತಕ್ಕಂಥ ವಿಷಯಗಳಿಗೆ ನಿಮ್ಮ ಕಡೆಯಿಂದ ವಿರೋಧಗಳು ಬರುವಂಥದ್ದಿರ್ಬೋದು, ಅಥವಾ ನಾವು ಹೇಳಿರುವಂಥ ವಿಷಯಗಳಿಗೆ ಅವ್ರ ಕಡೆಯಿಂದ ವಿರೋಧಗಳು ಬರುವಂಥ ಸಾಧ್ಯತೆಗಳಿರುವಂಥ ಒಂದು ಸನ್ನಿವೇಶಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಇನ್ನು 4ನೇ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಕುಜನು 5ನೇ ಸ್ಥಾನದಲ್ಲಿರುವಂಥದ್ದು, ಗುರುವಿನನ್ನು ಸೇರಿಕೊಂಡಿರುವಂಥದ್ದು, ವಾಹನ ತಗೊಳ್ಳುವಂತಹ ಯೋಗಗಳು ಕೂಡ ಇದೆ. ಭೂಮಿಯನ್ನು ಖರೀದಿ ಮಾಡುವಂಥದ್ದು ಅಥವಾ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಒಳ್ಳೆ ರೀತಿಯಾದಂಥ ಸಮಯ ಅಂತ ಹೇಳ್ಬೋದು. ಪಶುಗಳನ್ನು ಸಾಕುವಂಥದ್ದು, ಹೈನುಗಾರಿಕೆಯನ್ನು ಮಾಡುವಂಥದ್ದು, ಹಾಲಿನ ರಿಲೇಟೆಡ್ ಆಗಿರ್ತಕ್ಕಂಥ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥ ಎಲ್ಲರೂ ಕೂಡ ಒಳ್ಳೆ ರೀತಿಯಾದಂಥ ಫಲಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಇನ್ನು ತಾಯಿ ಆರೋಗ್ಯದಲ್ಲಿಯೂ ಕೂಡ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆಗಳಿದೆ. ಅದೇ ರೀತಿ ತಗೊಂಡಂಥ ಭೂಮಿಯನ್ನು ಅಭಿವೃದ್ಧಿಪಡಿಸುವಂಥ ಯೋಗಗಳಿದೆ. ಹೊಸ ಭೂಮಿಯನ್ನು ಖರೀದಿ ಕೂಡ ಮಾಡುವಂಥ ಯೋಗಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. 5ನೇ ಸ್ಥಾನವನ್ನು ನೋಡೋದಾದರೆ 5ನೇ ಸ್ಥಾನಕ್ಕೆ ಕುಜ ಬರೋದರಿಂದಾಗಿ ಮನಸ್ಸಿಗೆ ಸಣ್ಣ ಪುಟ್ಟ ವಿಷಯದಲ್ಲಿ ಗೊಂದಲಗಳು, ಚಂಚಲತೆಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಸಣ್ಣ ಪುಟ್ಟ ವಿಷಯಗಳಲ್ಲಿಯೂ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಕೂತ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಆ ಯಾವುದೇ ಸಣ್ಣ ಪುಟ್ಟ ವಿಷಯಗಳಿರಲಿ ಅಲ್ಲಿಗೆ ಬಿಟ್ಬಿಟ್ಟು ಇನ್ನು ಪಾಸಿಟಿವ್ ಆಗಿ ನಾವೇನು ಮಾಡ್ಬೋದು, ಅದಕ್ಕೇನು ಸರಿಯಾದಂಥ ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳುವಂಥ ಮಾರ್ಗದಲ್ಲಿ ಹೋದರೂ ಒಳ್ಳೆ ರೀತಿಯಾದಂಥ ಫಲವನ್ನು ಅನುಭವಿಸುವಂಥ ಯೋಗಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಮಕ್ಕಳ ಆರೋಗ್ಯದಲ್ಲಿಯೂ ಕೂಡ ಯಾವುದೇ ವಿಷಯದಲ್ಲಿ ನೆಗ್ಲೆಕ್ಟನ್ನು ಮಾಡೋಕ್ಕೆ ಹೋಗಬೇಡಿ. ಸೂಕ್ತ ವೈದ್ಯರ ಸಲಹೆಯನ್ನು ತಗೊಂಡು ಸರಿಯಾದಂಥ ಪರೀಕ್ಷೆಯನ್ನು ಮಾಡಿಕೊಂಡು ಚಿಕಿತ್ಸೆಯನ್ನು ಮಾಡಿಕೊಂಡು ಒಳ್ಳೆ ರೀತಿಯಾದಂಥ ಫಲವನ್ನು ಅನುಭವಿಸುವಂಥ ಯೋಗಗಳಿರುತ್ತೆ. 6ನೇ ಸ್ಥಾನವನ್ನು ನೋಡೋದಾದರೆ 6ನೇ ಸ್ಥಾನದಲ್ಲಿರ್ತಕ್ಕಂತಹ ರವಿಯಿಂದಾಗಿ ಒಳ್ಳೆ ರೀತಿಯಾದಂಥ ಪ್ರತಿಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ನಿಮ್ಮ ಸಾಲಗಳಿದ್ದರೆ ಅಥವಾ ಋಣಗಳಿದ್ದರೆ ಅದರಿಂದ ಮುಕ್ತರಾಗುವಂಥ ಎಲ್ಲ ಯೋಗಗಳಿದೆ. ಸಾಲವನ್ನು ಮರುಪಾವತಿಯನ್ನು ಮಾಡುವಂಥ ಯೋಗಗಳಿದೆ. ಮತ್ತು ಬುಧ ಅದೇ ಸ್ಥಾನದಲ್ಲಿ ವಕ್ರಿಯಾಗಿ ಬರೋದರಿಂದಾಗಿ ಕೆಲವಷ್ಟು ದಾಖಲೆ ಪತ್ರಗಳನ್ನು ಸರಿಪಡಿಸಿಕೊಳ್ಳುವಂಥ ಯೋಗಗಳಿದೆ. ಪಿತ್ರಾರ್ಜಿತವಾಗಿ ಬಂದಂತಹ ಕೆಲವಷ್ಟು ಆಸ್ತಿಪಾಸ್ತಿಗಳಿರ್ಬೋದು, ಸ್ವತ್ತುಗಳನ್ನಿರ್ಬೋದು ಅನುಭವಿಸುವಂಥ ಯೋಗಗಳಿದೆ. ನ್ಯಾಯ ತೀರ್ಮಾನಾದಿಗಳನ್ನು ಅನುಭವಿಸ್ತಾ ಇದ್ದರೆ, ಕೋರ್ಟು ಕಚೇರಿ ವ್ಯಾಜ್ಯಗಳನ್ನು ಅನುಭವಿಸ್ತಾ ಇದ್ದರೆ ಈ ಸಂದರ್ಭದಲ್ಲಿ ಪಾಸಿಟಿವ್ ಆಗಿ ನಿಮಗೆ ಅವಕಾಶಗಳು ಸಿಗುವಂಥ ಸಾಧ್ಯತೆಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. 6ನೇ ಸ್ಥಾನಕ್ಕೆ ಕುಜನು ಬರುವಾಗ ಅಲ್ಪ ಸ್ವಲ್ಪ ಶತ್ರುಗಳ ಬಾಧೆಯೂ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಶತ್ರುಗಳಿಂದ ಸ್ವಲ್ಪ ದೂರ ಇದ್ದಷ್ಟು ಒಳ್ಳೆಯದು ಅಂತ ಹೇಳುವಂಥದ್ದು ಕಂಡುಬರುತ್ತೆ. 7ನೇ ಸ್ಥಾನದಲ್ಲಿರ್ತಕ್ಕಂತಹ ರವಿಯಿಂದಾಗಿ ದಾಂಪತ್ಯ ಜೀವನದಲ್ಲಿ ಅಲ್ಪ ಸ್ವಲ್ಪ ವಾದ ವಿವಾದಗಳು ಬರುವಂಥ ಸಾಧ್ಯತೆಗಳಿದೆ. ಸಣ್ಣ ಪುಟ್ಟ ವಿಷಯಕ್ಕೆ ಕೋಪ ಮಾಡಿಕೊಂಡು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗುವಂಥ ಸಾಧ್ಯತೆಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಅದನ್ನು ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಸರಿಯಾದಂಥ ಸಹಬಾಳ್ವೆಯನ್ನು ಮಾಡ್ಕೊಂಡು ಹೋದಲ್ಲಿ ಒಳ್ಳೆ ರೀತಿಯಾದಂಥ ಪ್ರತಿಫಲಗಳನ್ನು ನಿರೀಕ್ಷೆ ಮಾಡಬಹುದು.
ಅದೇ ರೀತಿ ಅನಗತ್ಯ ತಿರುಗಾಟಗಳನ್ನು ಕೂಡ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಅಗತ್ಯವಿದ್ದಂತಹ ತಿರುಗಾಟಗಳನ್ನು ಮಾಡ್ತೀರಿ ಸರಿ, ಅನಗತ್ಯ ತಿರುಗಾಟ ಅಂತಂದರೆ ಸುಮ್ಮನೆ ತಿರುಗಾಡ್ತೇವೆ ಅಂತ ನೀವು ಕೇಳ್ಬೋದು. ಹಾಗಲ್ಲ. ಅನಗತ್ಯ ತಿರುಗಾಟ ಅಂದರೆ ಹೋದಂತಹ ಒಂದು ತಿರುಗಾಟದಲ್ಲಿ ಏನೂ ಕೆಲಸ ಆಗದೇ ಇರುವಂಥದ್ದು, ಅನವಶ್ಯಕವೇ ಆಯ್ತಲ್ಲ, ಅಲ್ಲಿ ಹಣವೂ ಖರ್ಚಾಯಿತು, ಸಮಯವೂ ವ್ಯರ್ಥ ಆಯಿತು. ಈ ರೀತಿಯಾದಂಥ ಸಾಧ್ಯತೆಗಳು ಬರುವಂಥದ್ದು ಇದೆ ಅಂತ ಹೇಳುವಂಥ ಜಾಗೃತಿಯನ್ನು ನಿಮ್ಗೆ ಹೇಳಿರುವಂಥದ್ದು. ಅದೇ ರೀತಿ ವಾಹನ ಚಲಿಸುವಾಗ ಅಥವಾ ದೂರದ ಪ್ರಯಾಣವನ್ನು ಮಾಡುವಾಗಲೂ ಕೂಡ ಸ್ವಲ್ಪ ಜಾಗ್ರತೆ ಇರಬೇಕಾದಂಥ ಅವಶ್ಯಕತೆಗಳಿದೆ. ಅಂದರೆ ಕಳ್ಳರ ಭಯಗಳು ಕೂಡ ಬರುವಂಥ ಸಾಧ್ಯತೆಗಳಿದೆ ಅಂತ ಹೇಳುವಂಥದ್ದನ್ನು ನಾನು ಸೂಕ್ಷ್ಮವಾಗಿ ನಿಮಗೆ ತಿಳಿಸ್ತಾ ಇದ್ದೇನೆ. ಇನ್ನು 8ನೇ ಸ್ಥಾನದಲ್ಲಿರ್ತಕ್ಕಂತಹ ಬುಧ, ಅದೇ ರೀತಿ ತನ್ನ ಸ್ವಕ್ಷೇತ್ರಕ್ಕೆ ಬರ್ತಕ್ಕಂತಹ ರವಿ ಮತ್ತು ಶುಕ್ರನಿಂದಾಗಿ ಒಳ್ಳೆಯ ರೀತಿಯಾದಂಥ ಫಲವನ್ನು ನೀವು ಈ ಸಂದರ್ಭದಲ್ಲಿ ನಿರೀಕ್ಷೆ ಮಾಡಬಹುದು. ಗ್ರಹಿಸಿದಂಥ ಕೆಲಸ ಕಾರ್ಯದಲ್ಲಿ ಅಥವಾ ಗುರಿಯನ್ನು ತಲುಪಬೇಕು ಅಂತ ಅಂದ್ಕೊಂಡಿದ್ದೀರಿ, ಅದನ್ನು ತಲುಪಲಿಕ್ಕೆ ಒಳ್ಳೆಯ ಸಪೋರ್ಟ್ ಸಿಗುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಇನ್ನು 9ನೇ ಸ್ಥಾನದಲ್ಲಿರ್ತಕ್ಕಂತಹ ಕೇತುವಿನಿಂದಾಗಿ ಮತ್ತು ಅದೇ ಸ್ಥಾನಕ್ಕೆ ಶುಕ್ರನು ಬರೋದರಿಂದಾಗಿ, 9ನೇ ಸ್ಥಾನ ಅಂತ ಹೇಳುವಂಥದ್ದು ಶುಕ್ರನಿಗೆ ನೀಚ ಸ್ಥಾನ ಕನ್ಯಾ ರಾಶಿ ಆಗಿರೋದ್ರಿಂದಾಗಿ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು. ರಾತ್ರಿ ಸಮಯದಲ್ಲಿ ಅಥವಾ ಯಾರೂ ಇಲ್ಲದೇ ಇರುವಂಥ ಸಮಯದಲ್ಲಿ ಕೆಲವಷ್ಟು ಸಾಹಸ ಕಾರ್ಯಗಳನ್ನು ಮಾಡುವ ಸಂದರ್ಭದಲ್ಲಿಯೋ ಅಥವಾ ಕರೆಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಥವಾ ನೀರಿಗೆ ಸಂಬಂಧಪಟ್ಟು ಇತ್ಯಾದಿಗಳ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ನಡೆದಾಡುವಂಥದ್ದಿರಬಹುದು, ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದಿರ್ಬೋದು. ಕೆಲವಷ್ಟು ಎಲ್ಲವೂ ಕೂಡ ಅನಿವಾರ್ಯವೇ ಆಗಿರುತ್ತೆ. ಎಲ್ಲ ಪರಾವಲಂಬಿಗಳಾಗಕ್ಕೆ ಬರಲ್ಲ. ಸ್ವಂತ ಕಾಲ ಮೇಲೆ ನಿಂತು ಅವರವರ ಕೆಲಸ ಅವರವರು ಎಲ್ಲ ವಯಸ್ಸಿನಲ್ಲೂ ಮಾಡ್ಕೊಂಡು ಹೋಗೋರು ತುಂಬ ಜನ ಇದ್ದಾರೆ. ಅಂಥವ್ರಿಗೆ ನಾನು ಹೇಳ್ತಾ ಇರುವಂಥದ್ದು ಸ್ವಲ್ಪ ಜಾಗ್ರತೆಯಿಂದ ಇದ್ದಷ್ಟು ಒಳ್ಳೆಯದು ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಇನ್ನು ಉದ್ಯೋಗದಲ್ಲಿಯೂ ಕೂಡ ತೀವ್ರವಾಗಿ ಕೆಲವಷ್ಟು ನಿರ್ಧಾರಗಳನ್ನು ತಗೊಳ್ಳುವಂಥದ್ದು ನಿಮಗೆ ಆಪೋಸಿಟ್ಟಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ನಿಮಗೆ ಕೈ ಸೇರಬೇಕಾದಂತಹ ವಿಷಯಗಳು ಅಥವಾ ಕೆಲಸಗಳು ಅಥವಾ ಸಂಪತ್ತು ಕೈ ತಪ್ಪಿ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಅದು ಶತ್ರುಬಾಧೆಗಳು ಹೆಚ್ಚಿನದಾಗಿ ನಿಮ್ಮನ್ನು ಬಾಧಿಸುವಂಥ ಸಾಧ್ಯತೆಗಳಿರುತ್ತೆ. ಶತ್ರುಬಾಧೆ ಯಾವ ರೀತಿಯಾಗಿ ಸರಿಪಡಿಸ್ಕೊಳ್ಬಹುದು ಅಂತ ಹೇಳುವಂಥದ್ದನ್ನು ಈ ಮೊದಲು ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ. ಆ ವಿಡಿಯೋವನ್ನು ನೋಡಿದರೆ ನಿಮಗೆ ನೀವೇ ಮಾಡುವಂಥ ಕೆಲವಷ್ಟು ಸಣ್ಣ ಪುಟ್ಟ ಸುಲಭ ಉಪಾಯಗಳನ್ನು, ಪರಿಹಾರಗಳನ್ನು ಅದರಲ್ಲಿ ತಿಳಿಸಿದ್ದೇನೆ, ಬೇಕಾದರೆ ನೋಡಬಹುದು. ಇನ್ನು 10ನೇ ಸ್ಥಾನ ಅಂದರೆ ಉದ್ಯೋಗ ಸ್ಥಾನ ಅಂತ ಹೇಳ್ತೇವೆ. ಒಳ್ಳೆಯ ರೀತಿಯಾದಂಥ ಉದ್ಯೋಗಗಳು ಕೂಡ ಸಿಗುವಂಥ ಯೋಗಗಳಿದೆ. ಉದ್ಯೋಗ ಇಲ್ಲದೇ ಇರುವವರಿಗೂ ಕೂಡ ಉದ್ಯೋಗ ಸಿಗುವಂಥದ್ದು ಮತ್ತು ಮಾಡ್ತಾ ಇರುವಂಥ ಉದ್ಯೋಗದಲ್ಲಿ ಕೂಡ ಪ್ರಮೋಷನ್ ಆಗುವಂಥದ್ದು, ಮೇಲಧಿಕಾರಿಗಳಿಂದ ಅಥವಾ ನಿಮ್ಮೊಟ್ಟಿಗೆ ಕೆಲಸ ಮಾಡುವವರಿಂದ ಸಪೋರ್ಟ್ಗಳು ಸಿಗುವಂಥದ್ದು, ಸಾಮಾಜಿಕವಾದಂಥ ಕೆಲವಷ್ಟು ಕೆಲಸ ಕಾರ್ಯಗಳಲ್ಲಿ ಪರೋಪಕಾರಗಳನ್ನು ಮಾಡುವಂಥ ಕಾರ್ಯಗಳಲ್ಲಿ ನಿಮ್ಮ ಭಾಗವಹಿಸುವಿಕೆ ಜಾಸ್ತಿ ಆಗಿರುತ್ತೆ. ಈ ಸಂದರ್ಭದಲ್ಲಿ ಅದನ್ನೆಲ್ಲ ಸಮಾಜ ಗುರುತಿಸಿ ಒಳ್ಳೆ ಸ್ಥಾನ, ಮಾನ, ಕೀರ್ತಿ, ಗೌರವಗಳು ಪ್ರಾಪ್ತಿಯಾಗುವಂಥ ಯೋಗಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಮತ್ತು ಸಣ್ಣ ಪುಟ್ಟ ವಿಷಯಗಳಲ್ಲಿ ನೋಡುವಾಗ ಖರ್ಚುಗಳು ಕೂಡ ಅಧಿಕವಾಗಿರುವಂಥ ಸಾಧ್ಯತೆಗಳು, ನೀರಿನಂತೆ ಖರ್ಚು ಮಾಡುವಂಥ ಕೆಲವಷ್ಟು ಸಾಧ್ಯತೆ ಕೂಡ ಇರುತ್ತೆ. ಕೆಲವಷ್ಟು ದುಷ್ಟ ಜನರ ಸಹವಾಸದಿಂದಲೂ ದೂರ ಇದ್ದಷ್ಟು ಒಳ್ಳೆಯದು ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇದಿಷ್ಟೆಲ್ಲ ಒಳ್ಳೆಯ ಫಲಗಳಿದ್ದರೂ ಕೂಡ ಸಣ್ಣ ಪುಟ್ಟ ದೋಷ ಫಲಗಳು ಕೂಡ ಇರೋದರಿಂದಾಗಿ ಯಾವ ರೀತಿಯಾದಂಥ ದೇವತಾರಾಧನೆಯಿಂದ ಅಥವಾ ದೇವತಾ ಉಪಾಸನೆಯಿಂದ ನಾವು ಸರಿ ಮಾಡಿಕೊಳ್ಬಹುದು ಅಂತ ಹೇಳುವಂಥದ್ದನ್ನು ನೋಡುವುದಾದರೆ, ಪ್ರತಿನಿತ್ಯ ಗಣಪತಿ ದೇವರಿಗೆ ಕಡಲೆಯನ್ನು ನೈವೇದ್ಯ ಮಾಡುವುದರಿಂದಾಗಿ ನಿಮಗೆ ಬಂದಿರತಕ್ಕಂಥ ಸಕಲ ಸಂಕಷ್ಟಗಳು ಅಥವಾ ವಿಘ್ನಗಳು ದೂರವಾಗಲಿಕ್ಕೆ ಸಹಕಾರಿಯಾಗಿರುತ್ತದೆ ವೀಕ್ಷಕರೇ. ಆ ಭಗವಂತನಲ್ಲಿ ವಿಘ್ನಕ್ಕೆಲ್ಲ ಅಧಿಪತಿಯಾಗಿರ್ತಕ್ಕಂಥ ವಿಘ್ನೇಶ್ವರನಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡುವಂಥ ಎಲ್ಲ ವಿಷಯದಲ್ಲಿಯೂ ಕೂಡ ಜಯಪ್ರಾಪ್ತಿಯಾಗುವ ರೀತಿಯಲ್ಲಿ ನನ್ನನ್ನು ಕಾಪಾಡು ತಂದೆ ಅಂತ ಹೇಳುವಂಥ ಪ್ರಾರ್ಥನೆಯನ್ನಿಟ್ಟುಕೊಂಡು ಮುಂದುವರೆದರೆ ಖಂಡಿತವಾಗಿ ಭಗವಂತನ ಅನುಗ್ರಹದಿಂದ ಎಲ್ಲ ಅನುಕೂಲವಾಗಿ ಬರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲಗಳು ನಿಮಗೆ ದೊರಕಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಆರಾಧ್ಯ ದೇವರಲ್ಲಿಯೂ ಕೂಡ ನಾನು ಮಾಡ್ತೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ರೀತಿಯಾದಂಥ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ನಿಮ್ಮೆಲ್ಲ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಜ್ಯೋತಿಷಕ್ಕೆ ಸಂಬಂಧಪಟ್ಟಿರಬಹುದು, ತಂತ್ರಶಾಸ್ತ್ರಗಳಿಗೆ ಸಂಬಂಧಪಟ್ಟಿರಬಹುದು, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿರಬಹುದು, ಯಾವುದೇ ಸಲಹೆಗಳನ್ನು ಕೇಳಬೇಕು ಅಂತಿದ್ದರೆ ಖಂಡಿತವಾಗಿ ನೇರವಾಗಿ ಬಂದು ಕೇಳುವಂತಹ ಒಂದು ಪ್ರಯತ್ನ ಮಾಡಿದರೆ ಅದಕ್ಕೆ ಸರಿಯಾದಂಥ ಪ್ರತಿಫಲಗಳು ಸಿಗುತ್ತೆ. ಅದನ್ನು ಬಿಟ್ಟು ಫೋನ್ನಲ್ಲಿ ನೀವು ಆಗಾಗ ಫೋನ್ ಮಾಡಿ ನಿಜವಾಗಿ ಯಾರಿಗೆ ಸಮಸ್ಯೆ ಇದೆ ಅವರು ನೇರವಾಗಿ ಬನ್ನಿ, ಸರಿಯಾದಂಥ ಪರಿಹಾರವನ್ನು ತಗೊಳ್ಳಿ. ಈಗಾಗಲೇ ಸಾಕಷ್ಟು ಜನ ತಗೊಂಡಿದ್ದಾರೆ. ಅದೇ ರೀತಿಯಾಗಿ ಫೋನ್ನಲ್ಲಿ ಸಾಕಷ್ಟು ಜನ ನೀವು ನೋಡಿರ್ಬೋದು, 24 ಗಂಟೆಲಿ ಪರಿಹಾರ, 3 ಗಂಟೆಲಿ ಪರಿಹಾರ, 1 ಗಂಟೆಲಿ ಪರಿಹಾರ, ಇವೆಲ್ಲ ಸೋಕಾಳ್ ಜ್ಯೋತಿಷ್ಯರು. ಅವರೆಲ್ಲ ನಮಸ್ಕಾರ, ಅವ್ರ ಬಗ್ಗೆ ನಾನೇನು ಮಾತಾಡಲ್ಲ. ನಿಮಗೆ ಸರಿಯಾದಂಥ ಮಾರ್ಗದರ್ಶನ ಬೇಕು ಅಂತಿದೆಯೋ, ಸರಿಯಾದಂಥ ದೈವಜ್ಞರಲ್ಲಿ ನೇರವಾಗಿ ಹೋಗಿ ಕೇಳಿಕೊಂಡು ಸರಿಯಾದಂಥ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಇದರಲ್ಲಿ ಫಲ ಸಿಗುತ್ತೆ. ದೇವರ ಅನುಗ್ರಹ ಸದಾಕಾಲ ನಿಮ್ಮ ಮೇಲಿರಲಿ.
ಒಳ್ಳೆಯದಾಗಲಿ.